ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 6 ಸೆಪ್ಟೆಂಬರ್ 2024. ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,852.15 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ಸುಮಾರು 1.17% ಅಷ್ಟು ಇವತ್ತು ಇಳಿಕೆ ಆಗಿದೆ. ಇದು ಒಂದು ಕುಸಿತ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ 1%ಗಿಂತ ಜಾಸ್ತಿ ಇವತ್ತು ಇಳಿಕೆ ಆಗಿದೆ. 292.95 ಪಾಯಿಂಟ್ಸ್ಗಳಷ್ಟು ಇವತ್ತು ನಿಫ್ಟಿ 50 ಕಳ್ಕೊಂಡಿದೆ. ಆಮೇಲೆ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 1017.23 ಪಾಯಿಂಟ್ಸ್ಗಳ ಇಳಿಕೆ ಕಂಡಿದೆ. ಅಂದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ 81,183.93 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50 ನೋಡೋದಾದರೆ ಇಷ್ಟು ಇಳಿದಿದೆ. ಮೇಜರ್ ಇದಕ್ಕೆ ಕಾರಣಗಳಂತ ಹೇಳಿದ್ರೆ US ಜಾಬ್ ರಿಪೋರ್ಟ್ ಅಂತಿದೆ ಅದು, ಆಮೇಲೆ PSU ಬ್ಯಾಂಕ್ಸ್ಗಳು ಇತ್ತೀಚೆಗೆ ನಮ್ಮ ದೇಶದಲ್ಲಿ ಶೇರ್ ಮಾರ್ಕೆಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡದಿರೋದು, ಹಾಗೆ ಒಂದು ಫಿನಾನ್ಷಿಯಲ್ ಬ್ರೋಕರೇಜ್ ಕಂಪ್ನಿಗಳು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಏನಿದೆ ಅದರದ್ದು ಒಂದು ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. 800 ರೂಪಾಯಿಗಿಂತ ಜಾಸ್ತಿಗೆ ಟ್ರೇಡ್ ನಡೀತಿದೆ ಸದ್ಯಕ್ಕೆ. ಅದು 700 ಚಿಲ್ಲರೆಗೆ ನಾವು ಮಾಡಿದ್ದಾರೆ ಟಾರ್ಗೆಟ್ ಪ್ರೈಸ್. ಹಾಗಾಗಿ ಒಂದು ಒಳ್ಳೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸಪೋರ್ಟು ಸಿಗ್ದಂಗೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿತ್ತು ಈ ಒಂದು ಕುಸಿತದ ಮಧ್ಯದಲ್ಲೂ ಅಂತ ನಾವು ನೋಡೋದಾದರೆ, ಏಷ್ಯನ್ ಪೇಂಟ್ಸ್ನಲ್ಲಿ ಏರಿಕೆ ಆಗಿದೆ. 1% ಅಷ್ಟು ಏರಿಕೆ ಆಗಿದೆ. 35 ರೂಪಾಯಿ 45 ಪೈಸೆ ಏರಿಕೆ ಆಯಿತು ಇವತ್ತು. ಹಾಗೆ ಬಜಾಜ್ ಫಿನಾನ್ಸು 1% ಅಷ್ಟು ಏರಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರ್ಲು ಒಂದು 72 ರೂಪಾಯಿ 25 ಪೈಸೆ ಅಷ್ಟು ಏರಿಕೆ ಆಯಿತು. JSW ಸ್ಟೀಲ್ ಶೇರ್ಸು ಮತ್ತು DVS ಲ್ಯಾಬೊರೇಟರೀಸ್, LTI ಮೆಂಟ್ರಿ ಲಿಮಿಟೆಡ್, ಹೀರೋ ಮೋಟರ್ ಕಾಪ್, ಹಿಂದೂಸ್ತಾನ್ ಯೂನಿಲಿವರ್ ಇಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಇದನ್ನು ಹೊರತುಪಡಿಸಿ ಯಾವುದೇ ರೀತಿ ಶೇರ್ಸ್ಗಳಲ್ಲಿ ಬೇರೆ ನಿಫ್ಟಿ 50ನಲ್ಲಿ ಇವತ್ತು ಏರಿಕೆ ಆಗಿಲ್ಲ. ಒಂದು ಹೆಚ್ಚು ಕಡಿಮೆ 117% ಅಷ್ಟು ಇವತ್ತು ಇಳಿಕೆ ಆಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಹಾಗೆ ನಾವು IPO ನೋಡೋದಾದರೆ ಇವತ್ತು 6ನೇ ತಾರೀಕು ಇವತ್ತು ಕ್ಲೋಸ್ ಆಯಿತು. ನಮ್ಮ ವೆಸ್ಟ್ ಮ್ಯಾನೇಜ್ಮೆಂಟ್ ಹೆಚ್ಚು ಕಡಿಮೆ 49%, 49 ಟೈಮ್ಸ್ ಹತ್ತತ್ರ ಇದಕ್ಕೆ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇದು SME IPO. ಅದೇ ರೀತಿ ಮೈ ಮುದ್ರಾ ಫಿನ್ಕಾರ್ಪ್ ಲಿಮಿಟೆಡ್ ಇದಕ್ಕೆ ಹೆಚ್ಚು ಕಡಿಮೆ ಹತ್ತತ್ರ ಒಂದು 6%, ಒಂದು 6 ಟೈಮ್ ಅಷ್ಟು ಹತ್ತತ್ರ ಒಂದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, ಡಿಮ್ಯಾಂಡಲ್ಲಿ ಇದೆ. ಶ್ರೀ ತಿರುಪತಿ ಬಾಲಾಜಿ ಆಗ್ರೋ ಟ್ರೇಡಿಂಗ್ ಕಂಪ್ನಿ ಲಿಮಿಟೆಡ್ ಇದು ಹೆಚ್ಚು ಕಡಿಮೆ ಒಂದು 8% ಒಂದು ರೀಟೇಲ್ ಕ್ಯಾಟಗರಿನಲ್ಲಿ ಅಪ್ಲಿಕೇಶನ್ ಅಥವಾ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ವಿಷನ್ ಇನ್ಫ್ರಾ ಎಕ್ವಿಪ್ಮೆಂಟ್ ಸೊಲ್ಯೂಷನ್ಸ್ ಇವತ್ತು ಇದರ IPO ಓಪನ್ ಆಯಿತು. ಪ್ರೈಸ್ ರೇಂಜ್ ಬಂದು 155 ರೂಪಾಯಿಂದ 163 ರೂಪಾಯಿ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,24,000 ರೂಪಾಯಿ ಇದಕ್ಕೆ ಕೇಳ್ತಾ ಇದ್ದಾರೆ. ಇದು SME IPO. 6ನೇ ತಾರೀಕು ಓಪನ್ ಆಗಿರೋದು, 10ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಇದು ಬಂದು ರೀಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ 2 ಲಕ್ಷ ತನಕ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.